ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಆಗಿನಿಲ್ಲ. ಬೆಳಗಿನಿಂದಲೂ ಕೂಡ ಸಾಕಷ್ಟು ಮಂದಿ ಬಂದು ಅವರ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅದರ ಜೊತೆಗೆ ಸೋಮನಹಳ್ಳಿಯಲ್ಲಿ ಎಸ್.ಎಂ. ಕೃಷ್ಣ ಅವರ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಯಾಗಿದೆ. ಮಂಡ್ಯದ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯಾಗಿದ್ದು, ಸೋಮನಹಳ್ಳಿಯ ಕಾಫಿ ಡೇ ಆವರಣದಲ್ಲಿ ಅಂತ್ಯಕ್ರಿಯೆಗಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ನಾಳೆ ಬೆಳಿಗ್ಗೆ ನಡೆಯುತ್ತೆ. ಸೋಮನಹಳ್ಳಿಗೆ ಎಸ್.ಎಂ.ಕೆ ಪಾರ್ಥಿವ ಶರೀರವನ್ನು ರವಾನಿಸಲಾಗುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೂ ಕೂಡ ಅಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕೊಡಲಾಗ್ತಾ ಇದೆ. ಅಂತಿಮ ದರ್ಶನಕ್ಕೆ ಅವಕಾಶ ಇದ್ದ ಹಿನ್ನೆಲೆ ಜರ್ಮನ್ ಟೆಂಟ್ ಅಳವಡಿಕೆ ಕೂಡ ಅಲ್ಲಿ ಆಗಿರುವಂಥದ್ದು. ನೂರಾರು ಕಾರ್ಮಿಕರಿಂದ ಟೆಂಟ್ ಅಳವಡಿಕೆ ಕಾರ್ಯ ನಡೀತಾ ಇದೆ. ಜೊತೆಗೆ ನಾಳೆ ಒಕ್ಕಲಿಗ ಸಂಪ್ರದಾಯದಂತೆ ಎಸ್.ಎಂ. ಕೃಷ್ಣ ಅವರ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಸದ್ಯ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿದೆ ಅವರ ಪಾರ್ಥಿವ. ಅಲ್ಲೂ ಹಲವರು ಬಂದು ಅವರ ಅಂತಿಮ ನಮನವನ್ನ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ಈಗ ಅಲ್ಲಿಂದ ನಾಳೆ ಬೆಳಿಗ್ಗೆ ರವಾನೆಯಾಗುತ್ತೆ ಅವರ ಹುಟ್ಟೂರಿಗೆ. ನಂತರ ಅಲ್ಲಿ ಅಂತಿಮ ನಮನ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಆ ಬಳಿಕ ನಾಳೆ ಸಂಜೆ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಈಗಾಗಲೇ ಸ್ಥಳ ಪರಿಶೀಲನೆಯನ್ನು ಮಾಡ್ತಾ ಇರುವಂತಹ ಡಿ.ಕೆ. ಶಿವಕುಮಾರ್ ಮತ್ತು ಮಂಡ್ಯ ಉಸ್ತುವಾರಿ ಚಲುವರಾಯಸ್ವಾಮಿ ಇಬ್ಬರನ್ನು ಕೂಡ ನೋಡ್ತಾ ಇದ್ದೀರಿ. ಬೆಳಗ್ಗೆ ನೇರವಾಗಿ ಬೆಳಗಾವಿಯಿಂದ ಆಗಮಿಸಿದಂತಹ ಡಿ.ಕೆ. ಶಿವಕುಮಾರ್ ಅಲ್ಲಿಂದ ಸೀದಾ ದೇವನಹಳ್ಳಿ ಏರ್ಪೋರ್ಟ್ನಿಂದ ಸೀದಾ ಎಸ್.ಎಂ. ಕೃಷ್ಣ ಅವರ ನಿವಾಸಕ್ಕೆ ತೆರಳಿದ್ರು. ಅಲ್ಲಿ ಹೋಗಿ ಮೊದಲು ಅಂತಿಮ ನಮನವನ್ನು ಸಲ್ಲಿಸಿ ತುಂಬ ದುಃಖ ತಪ್ತರಾದರು, ಕಣ್ಣೀರು ಹಾಕಿದ್ರು, ಗದ್ಗದಿತರಾದರು. ಮಾತಾಡುವಾಗಲೂ ಕೂಡ ಕಣ್ಣೀರು ಹಾಕಿದ್ರು. ಎಸ್.ಎಂ. ಕೃಷ್ಣ ಅವರನ್ನ ನೆನೆದು ತುಂಬಾ ಭಾವುಕರಾದರು ಡಿ.ಕೆ. ಶಿವಕುಮಾರ್. ಅದಾದ ನಂತರ ನೇರವಾಗಿ ಅವರು ಬಂದಿದ್ದೆ ಮಂಡ್ಯದ ಈ ಸ್ಥಳಕ್ಕೆ. ಯಾಕಂದರೆ ಅವರು ಅಲ್ಲಿಂದ ಹೊರಡುವಾಗಲೇ ಹೇಳಿ ಹೊರಟರು, ನಾನೇ ಮುಂದೆ ನಿಂತು ಎಲ್ಲ ವ್ಯವಸ್ಥೆಗಳನ್ನು ಕೂಡ ನೋಡ್ಕೊಳ್ತೀನಿ. ಯಾಕಂದರೆ ಎಸ್.ಎಂ. ಕೃಷ್ಣ ಅವರು ಹೋಗಿದ್ದಾರೆ ಅಂತ ಹೇಳಿದ್ರೆ ಒಂದು ನನ್ನ ರಾಜಕೀಯ ಗುರು ಕೂಡ ಹೌದು, ಜೊತೆಗೆ ನನಗೆ ಸಂಬಂಧಿ ಕೂಡ ಹೌದು. ಸೊ ಹಾಗಾಗಿ ಪ್ರತಿಯೊಂದು ವ್ಯವಸ್ಥೆಯನ್ನು ನಾನೇ ನೋಡ್ಕೊಳ್ತೀನಿ, ನಾನೇ ಮುಂದೆ ನಿಂತು ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಮುಗಿಸ್ಕೊಡ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಡಿ.ಕೆ. ಶಿವಕುಮಾರ್ ಅವರು ನೇರವಾಗಿ ಮಂಡ್ಯಕ್ಕೆ ಬಂದರು. ಅಲ್ಲಿ ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ. ಈಗ ಅಲ್ಲಿ ಸದ್ಯಕ್ಕೆ ಪಾರ್ಥಿವ ಶರೀರ ಎಲ್ಲಿಡಬೇಕು, ಎಲ್ಲಿ ವ್ಯವಸ್ಥೆಗಳನ್ನು ಮಾಡಬೇಕು, ಇದೆಲ್ಲದರ ಬಗ್ಗೆನೂ ಕೂಡ ವ್ಯವಸ್ಥೆಗಳು ಆಗಿವೆ. ಜೊತೆಗೆ ನೂರಾರು ಕಾರ್ಮಿಕರು ಈಗಾಗಲೇ ಜರ್ಮನ್ ಟೆಂಟನ್ನು ಕೂಡ ಅಲ್ಲಿ ನಿರ್ಮಿಸಿದ್ದಾರೆ. ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಗಣ್ಯರೆಲ್ಲರೂ ಕೂಡ ಬರ್ತಾರೆ. ಅವರೆಲ್ಲರಿಗೂ ಕೂಡ ಅಲ್ಲಿ ಇರೋದಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಬೆಳಗ್ಗೆನೂ ಕೂಡ ಹೇಳಿದ ಹಾಗೆ ಬೆಳಿಗ್ಗೆ 8 ಗಂಟೆ ತನಕನೂ ಕೂಡ ಪಾರ್ಥಿವ ಶರೀರ ಇಲ್ಲೇ ಸದಾಶಿವನಗರದಲ್ಲೇ ಇರುತ್ತೆ. ಅಲ್ಲಿಂದ ನೇರವಾಗಿ ಮಂಡ್ಯಗೆ ತೆಗೆದುಕೊಂಡು ಹೋಗ್ತೀವಿ. ಬಟ್ ಮಧ್ಯದಲ್ಲಿ 3 ಜಾಗದಲ್ಲಿ, ಒಂದು ರಾಮನಗರ, ಚನ್ನಪಟ್ಟಣ, ಈ ಎಲ್ಲ ಭಾಗದಲ್ಲಿ ಸ್ಟಾಪ್ ಇರುತ್ತೆ. ಆದರೆ ಹೆಚ್ಚು ಹೊತ್ತು ನಾವು ನಿಲ್ಲಿಸೋದಿಲ್ಲ, ಸಾಧ್ಯ ಆಗೋದಿಲ್ಲ. ಯಾಕಂದರೆ ತುಂಬಾ ಸಮಸ್ಯೆಗಳಾಗುತ್ತೆ, ಜನ ತುಂಬಾ ಸೇರಬಹುದು. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಶಾಂತಿ ಕಾಪಾಡಿ, ಯಾರು ನುಗ್ಗಬೇಡಿ, ಎಲ್ರಿಗೂ ಕೂಡ ನಾವು ವ್ಯವಸ್ಥೆ ಮಾಡಿರ್ತೀವಿ, ಬಂದು ಆರಾಮವಾಗಿ ನೀವು ಅಂತಿಮ ದರ್ಶನವನ್ನು ಪಡ್ಕೊಂಡು ಹೋಗಬಹುದು ಅನ್ನುವಂಥದ್ದನ್ನು ಹೇಳಿದ್ರು. ಅದಾದ ನಂತರ 10 ಗಂಟೆಯಿಂದ 3 ಗಂಟೆವರೆಗೂ ಕೂಡ ನಾವು ಅಲ್ಲೇ ಇಟ್ಟಿರ್ತೀವಿ, ಅಂತಿಮ ದರ್ಶನಕ್ಕೆ ಅನುವು ಮಾಡಿಕೊಡ್ತೀವಿ ಮಂಡ್ಯದಲ್ಲಿ ಅನ್ನುವಂಥದ್ದನ್ನು ಹೇಳಿದರೆ, ಅದಾದ ನಂತರ 3 ಗಂಟೆಯ ಬಳಿಕ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ಹಾಗೆ ಒಕ್ಕಲಿಗ ಸಂಪ್ರದಾಯದಂತೆ ನಡೆಯುವಂತಹ ವಿಧಿವಿಧಾನ. ಹಾಗೆ ಡಿ.ಕೆ. ಅವರು ಒಂದೊಳ್ಳೆ ಮಾತನ್ನು ಹೇಳ್ತಾ ಇದ್ರು. ಎಸ್.ಎಂ. ಕೃಷ್ಣ ಅವರು ಅಧಿಕಾರಾವಧಿಯಲ್ಲಿ ಇದ್ದಾಗ, ಯಾಕೆ ಅವರು CM ಆಗಿದ್ದಂಥ ಸಂದರ್ಭದಲ್ಲಿ ರೈತರಿಗೆ ಮಾಡಿದಂತಹ ಹಲವಾರು ಯೋಜನೆಗಳನ್ನು ಅವರು ಸ್ಮರಿಸ್ಕೊಂಡ್ರು. ಅದರಲ್ಲಿ ಯಶಸ್ವಿನಿ ಒಂದು ಯೋಜನೆ ಆಗಿರ್ಬೋದು, ಜೊತೆಗೆ ಈ ಭೂಮಿ ಆ್ಯಪ್ ಮಾಡಿದಂಥ ಒಂದು ವಿಚಾರ ಆಗಿರ್ಬೋದು, ಜೊತೆಗೆ ಈ ಶ್ರೀಗಂಧ ಬೆಳೆಯೋದಕ್ಕೆ ರೈತರಿಗೆ ಪರ್ಮಿಷನ್ ಕೊಡಿಸೋ ಒಂದು ನಿಟ್ಟಿನಲ್ಲಿ ಆ ಒಂದು ಲಾಗೆ ಅಮೆಂಡ್ಮೆಂಟ್ ತರುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟವನ್ನು ನಡೆಸಿದಂಥವ್ರು. ಸೊ ಅವರಿಂದಾಗಿಯೇ ರೈತರು ಕೂಡ ತಮ್ಮ ಜಮೀನುಗಳಲ್ಲಿ ಶ್ರೀಗಂಧವನ್ನು ಬೆಳೆಯೋದಕ್ಕೆ ಸಾಧ್ಯವಾಯಿತು ಅನ್ನುವಂಥದ್ದನ್ನು ಹೇಳ್ತಾರೆ ಡಿ.ಕೆ. ಶಿವಕುಮಾರ್ ಅವರು. ಸೊ ಹಾಗಾಗಿ ಆ ಶ್ರೀಗಂಧವನ್ನೇ ಬಳಸಿ, ಪೂರ್ತಿ ಶ್ರೀಗಂಧವನ್ನೇ ಬಳಸಿ ನಾವು ಅಂತ್ಯ ಸಂಸ್ಕಾರವನ್ನು ನೆರವೇರಿಸ್ತೀವಿ. ಇವರು ಪಾರ್ಥಿವ ಶರೀರಕ್ಕೆ ನಾವು ಅಗ್ನಿಸ್ಪರ್ಶವನ್ನು ಮಾಡುವಾಗ ಶ್ರೀಗಂಧವನ್ನು ಬಳಸ್ತೀವಿ ಅನ್ನುವಂಥದ್ದನ್ನು ಕೂಡ ವ್ಯಕ್ತಪಡಿಸಿದ್ರು. ಹಾಗೆ ಭಾನುಪ್ರಕಾಶ್ ಶರ್ಮಾ ಅವರು ನಾಳಿನ ಎಲ್ಲ ಅಂತಿಮ ವಿಧಿವಿಧಾನಗಳನ್ನು ಪೂರೈಸ್ತಾರೆ. ಅವರು ಕೂಡ ಮಾತನಾಡ್ತಾ ಹೇಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಎಸ್, ಹಾಗೇನೆ CM ಮಾತನಾಡಿದ್ದಾರೆ. ಎಸ್.ಎಂ. ಕೃಷ್ಣ ಅವರು ಸಜ್ಜನರು, ಮುತ್ಸದ್ದಿ ರಾಜಕಾರಣಿ ಅಂತ ಅವರನ್ನ ಸ್ಮರಿಸಿದ್ದಾರೆ. ಸಿದ್ದರಾಮಯ್ಯ ಅವರು ಏನು ಹೇಳಿಕೆ ಕೊಟ್ಟರು, ರಾಜ್ಯದಲ್ಲಿ 3 ದಿನ ಶೋಕಾಚರಣೆಯನ್ನು ಘೋಷಿಸಲಾಗಿದೆ, ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ರು. ಹಾಗೆಯೇ ರಾಜ್ಯದಲ್ಲಿ ನಾಳೆ ಸರ್ಕಾರಿ ರಜೆ ಘೋಷಣೆ ಮಾಡಲಾಗಿದೆ. ಜೊತೆಗೆ ಎಸ್.ಎಂ. ಕೃಷ್ಣ ಅವರು ಯಾವ ರೀತಿ ಕಠಿಣ ಸವಾಲುಗಳನ್ನು ಜಾಣ್ಮೆಯಿಂದ ಬಗೆಹರಿಸಿದ್ರು ಅದರ ಬಗ್ಗೆ ಕೂಡ ಸ್ಮರಿಸಿದ್ದಾರೆ CM. ಕುಟುಂಬಕ್ಕೆ, ಅಭಿಮಾನಿಗಳಿಗೆ ದುಃಖ ಭರಿಸುವಂತಹ ಶಕ್ತಿ ಕೊಡಲಿ ಅಂತ ತಿಳಿಸಿದ್ದಾರೆ CM ಸಿದ್ದರಾಮಯ್ಯ. ರಾಜಕಾರಣಿ ಅವರು ಮುಖ್ಯಮಂತ್ರಿಯಾಗಿರುವಾಗ ಬರಗಾಲ ಎದುರಿಸಬೇಕಾಗಿ ಬಂತು. ಜೊತೆಗೆ ರಾಜ್ಕುಮಾರ್ ಅವರ ಅಪಹರಣ ಆಗಿದೆ. ರಾಜ್ಕುಮಾರ್ ವೀರಪ್ಪ ಕಾಡುಗಳ ವೀರಪ್ಪನವರು ರಾಜ್ಕುಮಾರ್ ಅವರ ಅಪಹರಣ ಆದಾಗ ದೊಡ್ಡ ಸವಾಲನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅವರು ಮುಖ್ಯಮಂತ್ರಿಯಾಗಿರುವಾಗ ಬಹಳ ಇಂಥ ಕಠಿಣ ಸವಾಲುಗಳನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದನ್ನು
ಭಾಳ ಜಾಣ್ಮೆಯಿಂದ ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಅಂಥವರನ್ನು ನಾವು ಇವತ್ತು ನಿಧನರಾಗಿದ್ದಾರೆ. ಅವರು 93ನೇ ವರ್ಷ ಕಾಲಿಟ್ಟಿದ್ದಾರೆ. ಕಳೆದ 6 ತಿಂಗಳಿಂದ ಅನಾರೋಗ್ಯದಿಂದ ಇದ್ದರು. ಅವರನ್ನು ನಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಕೊರತಿಲಿ ಅಂತೇಳಿ ಹೇಳ್ತಾ ಅವರ ಕುಟುಂಬ ವರ್ಗಗಳಿಗೆ, ಅವರ ಅಭಿಮಾನಿಗಳಿಗೆ, ಅವರ ಸ್ನೇಹಿತರಿಗೆ ಅವರ ಸಾವು ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ. ಇದು ಸಿಎಂ ಸಿದ್ದರಾಮಯ್ಯ ಅವರ ಮಾತುಗಳು. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಎಸ್.ಎಂ. ಕೃಷ್ಣ ಅವರನ್ನು ನೆನಪು ಮಾಡಿಕೊಂಡ್ರು. ಜೊತೆಗೆ ಅವರ ಪುತ್ಥಳಿ ನಿರ್ಮಾಣ ವಿಚಾರ ಏನಿದೆಯಲ್ಲ, ಸೊ ಅದನ್ನು ಕೂಡ ನಾವು ಚರ್ಚೆ ಮಾಡಿ ತೀರ್ಮಾನ ಕೈಗೊಳ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಹೇಳಿದ್ದಾರೆ.